ಶ್ರೀ ಪ್ರಣವ ಸ್ವರೂಪಿ ಶ್ರೀ ಸಿದ್ಧಾರೂಢ ಅಜ್ಜನ ಪಾದಗಳಿಗೆ ನಮಸ್ಕರಿಸುತ್ತಾ ನಾವಿಂದು ಸಿದ್ಧಾರೂಢ ಕಥಾಮೃತದ 31ನೆಯ ಅಧ್ಯಾಯವನ್ನ ಪ್ರಾರಂಭಿಸೋಣ. ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಸರ್ವ ಜೀವಿಗಳಜ್ಞ ಭಾವದಿ ಬಹಳ ಬಳಲುತ್ತಿರುವರು, ಪೂರ್ವ ಜನ್ಮದ ಪುಣ್ಯದಿಂದಲೇ ನಿನ್ನ ಪಾದಕ್ಕೆ ಬರುವರು. ಶರಣು ಬಂದಿಹ ಬಾಲನಿಗೆ ನೀ ಪ್ರೇಮದಿಂದಲೇ ಕರೆಯುವಿ, ಅರಿತು ಅಧಿಕಾರವನು ಆತಗೆ ಬೋಧದಿಂದಲೇ ಪೊರೆಯುವಿ. ಜಯ ಜಯ ಸಚ್ಚಿದಾನಂದ ಸ್ವರೂಪವೇ, ನೀನು ನಿರ್ಗುಣನು, ನಿರ್ದ್ವಂದ್ವನು, ನಿರ್ವಿಕಲ್ಪನು, ಅಭೇದನು, ನಿರ್ವಿಕಾರ, ಅರೂಪ, ಚಿತ್ ಸ್ವರೂಪನಾದ ಸದ್ಗುರು ಇರುವಿ. ಹೇ ಸಿದ್ಧಾರೂಢ ಸದ್ಗುರು ರಾಯನೇ, ನಿನ್ನ ಪೂರ್ಣ ಸ್ವರೂಪವನ್ನ ವರ್ಣಿಸುವುದಕ್ಕ ತಿಳಿಯದ ಶ್ರುತಿಗಳು ಸಹ ಮೌನವಾಗ್ಯವ. ಅಂಥ ನೀನು ಭಕ್ತ ಜನರ ಪ್ರೇಮದೆಶೆಯಿಂದ ಸಣ್ಣ ಮೂರ್ತಿಯಾಗಿ ಬಂದ ಭಕ್ತರ ಮೇಲೆ ಕೃಪಾದೃಷ್ಟಿ ಹಾಕಿದ ಮಾತ್ರದಿಂದ ಅವರನ್ನ ಕೂಡಲೇ ಉದ್ಧರಿಸಕತ್ತಿ. ಒಂದಾನೊಂದು ದಿವಸ ಮಹಾರಾಜರ ಸನ್ನಿಧಿಯೊಳಗ ಸುಮಾರು 12 ವರ್ಷ ವಯಸ್ಸಿನ ಒಬ್ಬ ಬಾಲಕ ಅಳತಾ ಬಂದ ಅವರ ಚರಣಗಳ ಮ್ಯಾಲ ಬೀಳುವಂಥವನಾದ. ಬಾಳ ಹೊತ್ತು ಏಳಲೇ ಇಲ್ಲ ಅಂತೇಳಿ ಆ ಕೃಪಾಕರನಾದ ಸದ್ಗುರುವು ಆತನನ್ನ ಎತ್ತಿ ತನ್ನ ಸಮೀಪ ಕೂಡಿಸಿಕೊಂಡು ಅವನಿಗೆ ವಿಚಾರಿಸ್ತಾನ, ನೀನು ಯಾರ ಮಗನದಿ? ಯಾತರ ದೆಶೆಯಿಂದ ಆಳಾಕತ್ತಿ? ನೀ ಎಲ್ಲಿಂದ ಬಂದಿಪ್ಪ? ಇದನ್ನೆಲ್ಲ ಪೂರ್ಣವಾಗಿ ನಂಗೆ ಹೇಳು, ಏನೇನು ಭಯ ಪಡಬೇಡ. ಸದ್ಗುರುಗಳು ಇಂತಹ ಕೃಪಾವಚನಗಳಿಂದ ಆ ಹುಡುಗನನ್ನ ಕುರಿತು ಅಂದಾಗ ಆತ ಶಾಂತವಾಗಿ ಅಂದದ್ದೇನಂದ್ರ, ಅಪ್ಪ, ನನ್ನ ವಚನವನ್ನ ಕೇಳ್ರಿ. ಈ ಜಗತ್ತಿನೊಳಗ ನನ್ನವರೆನ್ನುವರು ಯಾರೂ ಇಲ್ಲ. ನನ್ನವರೆಂಬುವರೇ ನನ್ನನ್ನ ಹೊರಗ ಹಾಕ್ಯಾರ. ತಾಯಿ, ತಂದೆ, ಬಂಧು, ಭಗಿನಿ ಇತ್ಯಾದಿಗಳು ಯಾರೂ ನನಗ ಸೇರುವುದಿಲ್ಲ. ಅವರ ಸೇವೆಯನ್ನ ನಾನು ಮಾಡಕ್ಕೊಲ್ಯ. ನನಗ ಶಿವಪೂಜೆ ಮಾಡುವುದಂದ್ರ ಭಾಳ ಪ್ರೀತಿ ಐತಿ. ನನ್ನನ್ನ ಹೊರಗೆ ಹಾಕ್ಯಾರ. ಈಗ ನಾನು ಮನೆಗೆ ತಿರುಗು ಹೋಗಲಾರೆ. ಸದ್ಗುರುನಾಥ ಸಿದ್ಧಾರೂಢಜ್ಜ, ನೀನು ಶಿವಸ್ವರೂಪನದಿ, ನೀನು ಶರಣು ಬಂದವರಿಗೆ ರಕ್ಷಣೆ ಮಾಡ್ತಿ ಅಂಥೇಳಿ ನಿನ್ನ ಕೀರ್ತಿಯನ್ನ ನಾನು ಕೇಳಿ ನಿನ್ನ ಚರಣಗಳಿಗೆ ಪ್ರಾಪ್ತನಾಗೇನಿ ಅಜ್ಜ. ಈ ದೀನನಾದ ನನ್ನನ್ನ ತಾರಿಸುವಂಥವನಾಗು, ಅಥವಾ ನಿನ್ನ ಹಸ್ತದಿಂದಲೇ ನನ್ನನ್ನ ಹೊಡೆದು ಹಾಕು. ಆದ್ರ ನನ್ನನ್ನ ಹೊರಗೆ ಕಳಿಸ್ಬೇಡ ಅಜ್ಜ. ನನ್ನ ಭಾರವೆಲ್ಲ ನಿನ್ನ ಮೇಲೆ ಐತಿ. ಇಂಥ ಕರುಣಾರ್ದ್ರ ವಚನವನ್ನ ಕೇಳಿ ಆ ದಯಾಘನನಾದ ಸದ್ಗುರುನಾಥನು ಅಂತಃಕರಣ ಕರಗಿದಂಥವನಾಗಿ ಅಂತಾನ, ನೀನು ಇಲ್ಲೇ ಇರು, ನಿನಗೆ ಶರಣೆಂಬ ಹೆಸರು ಇಟ್ಟಿರುತ್ತೇನೆ. ಈ ಪ್ರಕಾರ ಸದ್ಗುರು ವಚನವನ್ನ ಕೇಳಿ ಆ ಶರಣನು ಮಠದಲ್ಲೇ ಇರ್ತಿದ್ದ. ನಿತ್ಯದಲ್ಲಿಯೂ ಊರೊಳಗ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಿದ್ದ. ಭಿಕ್ಷೆ ಮಾಡಿಕೊಂಡು ತಂದ ಅನ್ನವನ್ನ
ಸದ್ಗುರು ಸಿದ್ಧಾರೂಢ ಅಜ್ಜರ ಮುಂದಿಟ್ಟ ಅವರು ಕೊಟ್ಟಷ್ಟು ಪ್ರೇಮದಿಂದ ತೆಗೆದುಕೊಳ್ತಿದ್ದ. ಒಂದಾನೊಂದು ದಿನ ಸದ್ಗುರುಗಳು ಆ ಶರಣನ ಪರೀಕ್ಷಾ ಮಾಡುವುದಕ್ಕೋಸ್ಕರ ಆತನನ್ನ ಊಟಕ್ಕೆ ಕರೀಲಿಲ್ಲ. ಶರಣನಾದರೂ ಸ್ವಸ್ಥ ಚಿತ್ತನಿಂದ ಇದ್ದ ಸದ್ಗುರು ಚಿಂತನವನ್ನ ಮಾಡ್ತಾ ಇದ್ದ. ಒಂದಿನ ಪೂರಾ ಉಪವಾಸ ಇದ್ದ ಶರಣ ಎರಡನೇ ದಿವಸ ಭಿಕ್ಷಕ್ಕೆ ಹೋದ. ಆ ದಿವಸ ಬಹಳ ಭಿಕ್ಷೆ ಸಿಕ್ತು. ಆದರೂ ಅದರೊಳಗಿಂದ ಸ್ವಲ್ಪವಾದರೂ ತೆಗೆದುಕೊಳ್ಳಲಿಲ್ಲ. ಸದ್ಗುರು ಆಜ್ಞೆ ವಿನಃ ತೆಗೆದುಕೊಳ್ಳುವ ಅನ್ನ ವಿಷ ಸಮಾನ ಆಗಿತ್ತು. ಹಸಿವಿನಿಂದ ಪ್ರಾಣ ಹೋಗುತ್ತಿದ್ರೂ ಅದರೊಳಗಿನ ಅನ್ನವನ್ನ ಗುರುಗಳನ್ನ ಬಿಟ್ಟ ಸೇವಿಸಬಾರ್ದಂತ ಹೇಳಿ ಶರಣನು ತಕ್ಕೊಳ್ಳಿಲ್ಲ. ಮಠಕ್ಕೆ ಬರುತ್ತಲೇ ಆತನನ್ನ ನೋಡಿ ಸದ್ಗುರುಗಳು ಅಂತಾರ, ನೀನು ನಿನ್ನೆ ಉಪವಾಸ ಇದ್ದಿ, ಭಿಕ್ಷೆ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ನೀನು ತಿನ್ನುತ್ತಾ ಬಂದಿರುವಿ, ಇದರೊಳಗೇನೂ ಸಂಶಯವಿಲ್ಲ ಅಂತಾರ. ಈ ಪ್ರಕಾರ ಸದ್ಗುರುಗಳು ಅಂದದ್ದು ಕೇಳಿ ಆ ಶರಣನು ದೈನ್ಯ ಭಾವದಿಂದ ಜೋಳಿಗೆಯನ್ನ ಅವರ ಮುಂದಿಟ್ಟ ನಮಸ್ಕಾರ ಮಾಡಿ ಸೇವಾ ಮಾಡುವುದಕ್ಕೋಸ್ಕರ ಹೋಗುವಂಥವನಾದ. ಶರಣನು ಸರ್ವಕಾಲದಲ್ಲಿ ಪ್ರಸನ್ನವದನನಾಗಿ ಮುಖದಿಂದ ಕೇವಲ ಸಿದ್ಧನಾಮವನ್ನ ಉಚ್ಚರಿಸುವಂಥವನಾಗಿ ಎಲ್ಲರ ಕೂಡ ವಿನೀತ ಭಾವದಿಂದ ಇರ್ತಿದ್ದ. ಆಮೇಲೆ ಸದ್ಗುರುಗಳು ಶರಣನಿಗೆ ಹೇಳ್ತಾರ, ನೀನು ಆ ಮರವನ್ನ ಹತ್ತಿ ಚಲೋ ಪಕ್ವವಾದ ಹಣ್ಣುಗಳನ್ನ ಹರಿದು ಕೆಳಗೆ ಹಾಕ, ಅವನ್ನ ನಾವೆಲ್ಲರೂ ತೆಗೆದುಕೊಳ್ತೇವೆ. ಇದನ್ನು ಕೇಳಿದ ಕೂಡಲೇ ಆ ಶರಣ ಬಾಲಕ ಆ ಉದ್ದವಾದ ವೃಕ್ಷವನ್ನ ಹತ್ತಿದ. ಅವನ ಕೈಕಾಲುಗಳು ಅಶಕ್ತಿಯಿಂದ ನಡಗಕತ್ತಿದ್ದು, ಆದ್ರ ದೇಹ ಸದ್ಗುರುವಿನದು ಅಂತೇಳಿ ತಿಳಿದ ತನ್ನೊಳಗೆ ಶರಣನು ಚಿಂತಿಸ್ತಾನ, ಇಲ್ಲಿ ನನ್ನದೇನು ಇರುವುದಿಲ್ಲ, ಆತನಿಗೆ ಬೇಕಾದ್ರ ಆತನೇ ರಕ್ಷಿಸ್ತಾನ, ಇಲ್ಲವಾದ್ರ ಸಂತೋಷದಿಂದ ಈ ದೇಹವನ್ನ ಹೋಗಗೊಡ್ಲಿ, ನಾನು ಈ ಸಂಬಂಧ ಚಿಂತೆ ಮಾಡೋದಕ್ಕ ಕಾರಣನ ಇಲ್ಲ, ನಾ ಇದ್ರ ಸಲುವಾಗಿ ಚಿಂತೆ ಮಾಡೋದ್ರಾಗ ಚಿಂತೆ ಮಾಡೋದು ವ್ಯರ್ಥ. ಈಗ ಚಿಂತಿಸುತ್ತಾ ಶರಣನು ಸಾವಕಾಶವಾಗಿ ಗಿಡವನ್ನ ಹತ್ತುತ್ತಿದ್ದ. ಆತನಿಗೆ ಅನ್ನವಿಲ್ಲದೆ ಶರೀರದಲ್ಲಿ ಶಕ್ತಿ ಏನೂ ಇರಲಿಲ್ಲ. ಆದರೆ ಗುರುಚರಣದಲ್ಲಿ ದೃಢ ಭಕ್ತಿ ಇತ್ತು. ಸದ್ಗುರುನಾಥನು ನನ್ನನ್ನ ತಾರಣ ಮಾಡುವುದಕ್ಕೋಸ್ಕರ ಉಪಾಯ ಮಾಡ್ತಾನ ಅಂಥೇಳಿ ಶರಣ ತಿಳ್ಕೊಂಡು ಮನಸ್ಸಿಗೆ ಅಂತಾನ, ಹೇ ಮನಸ್ಸೆ, ಆ ಸದ್ಗುರುನಾಥನ ಚಿಂತನೆಯನ್ನೇ ಮಾಡಕತ್ತಿರು, ಎರಡನೇದೇನು ನೋಡಬೇಡ. ಎತ್ತರ ಇದ್ದ ಒಂದು ಟೊಂಗೆಯ ಮೇಲೆ ಹತ್ತಿ ಶರಣನು ಅಲ್ಲಿ ಒಂದು ಕ್ಷಣ ಕುಳಿತುಕೊಂಡ. ಆಮೇಲೆ ಒಂದು ಹಣ್ಣು ತೆಗೆದುಕೊಳ್ಳುವ ದಿಶೆಯಿಂದ ಅದರ ದೇಟಿನ ಕಡೆ ಕೈ ಚಾಸ್ತಾನ. ಆಗ ಕಾಲುಗಳು ನಡುಗುತ್ತಾ ಜಾರ್ತಾವು. ಕೈ ಹಿಡಿದ ಟೊಂಗೆ ಮುರಿತು. ಶರಣನು ಸಿದ್ಧಾರೂಢ ಅಂಥೇಳಿ ಗಟ್ಟಿಯಾಗಿ ಕೂಗಿ ಭೂಮಿಗೆ ಅಪ್ಪಳಿಸಿ ಬಿದ್ದ. ಕೂಡಲೇ ಮೂರ್ಛಾಗತನಾಗಿ ಬೀಳ್ತಾನ. ಸಮೀಪವಿದ್ದ ಇತರ ಜನರಲ್ಲಿ ಓಡಿ ಬಂದ. ಸದ್ಗುರುಗಳಾದರೂ ದೂರದಲ್ಲಿ ನಿಂತು ಹೇಳ್ತಾರ, ಆತನಿಗೆ ಏನೂ ಭೀತಿ ಇಲ್ಲ, ಹೆದರಬೇಡ್ರಿ, ನೀವೆಲ್ಲ ಮಠಕ್ಕೆ ಹೋಗ್ರಿ, ನಾ ಇಲ್ಲೇ ಆತನ ಸಂಗಡ ಇರ್ತೇನೆ. ಸದ್ಗುರುಗಳು ಹೀಗೆ ಅಂದದ್ದು ಕೇಳಿ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ಮಠದ ಕಡೆಗೆ ಹೋಗುವಂಥವರಾದರು. ಆಗ ಏಕಾಂತವಿದ್ದದ್ದನ್ನ ನೋಡಿ ಸದ್ಗುರು ಮಹಾರಾಜರು ಆ ಶರಣನ ಸಮೀಪ ಹೋಗಿ ಕುಳಿತುಕೊಂಡ. ಅವನ ವೃಕ್ಷ ಸ್ಥಳದಲ್ಲಿ ಹಸ್ತ ಸ್ಪರ್ಶವನ್ನ ಮಾಡಿ, ಏಳಪ್ಪ ನನ್ನ ಪುತ್ರನೇ ಏಳು ಅಂಥೇಳಿ ಹೇಳಿದ ಕೂಡಲೇ ಶರಣನಿಗೆ ಮೆಲ್ಲಗೆ ಸ್ಮೃತಿ ಬಂದ. ಆತ ಕಣ್ಣು ತೆರೆದು ನೋಡ್ತಾನ. ಆ ಸದ್ಗುರು ಸಮರ್ಥರು ಸಮೀಪ ಕುಳಿತಿರುವುದನ್ನ ಕಂಡ. ಆಗ ಸದ್ಗುರುಗಳು ಅವನನ್ನ ಕುರಿತ ಕೇಳ್ತಾರ, ನಿನಗ ಇಷ್ಟೊತ್ತು ಏನು ಅನುಭವ ಆಯ್ತು? ಅದಕ್ಕೆ ಶರಣನು, ನಾನೇನೇನೂ ಅರಿಯಲಿಲ್ಲ, ಇದೇ ನನ್ನ ಅನುಭವವಾಗಿರ್ತದ ಅಂದ. ಅದಕ್ಕೆ ಸದ್ಗುರುಗಳು ಅಂತಾರ, ನೀನು ಏನೇನೂ ಅರಿಯದೆ ಯಾವುದಾಗಿ ಇದ್ದೀಯೋ ಅದೇ ಸತ್ಯವಾಗಿ ನೀನಿರುತ್ತಿ. ಸ್ವರೂಪ ಜ್ಞಾನವೆಂಬುದು ಇದೇ ಇರ್ತದ. ಈಗ ಈ ಮೂರ್ಛೆಯ ಅನುಭವವನ್ನ ನೀನು ಅಖಂಡವಾಗಿ ಹಿಡಿದ ಆ ಸ್ವರೂಪವೇ ನಾನಂಥೇಳಿ ಧ್ಯಾನ ಮಾಡ್ತಿರು. ಈ ಪ್ರಕಾರ ಅಂಥೇಳಿ ಅಂದ ಸದ್ಗುರುನಾಥರು ಆ ಶರಣನ ಮಸ್ತಕದ ಮೇಲೆ ಅಮೃತ ಹಸ್ತವನ್ನ ಇಟ್ಟ ಕೂಡಲೇ ಆತ ಕ್ಷಣ ಮಾತ್ರ ಕಣ್ಣು ಮುಚ್ಚಿ ಆಂತರ್ಯದಲ್ಲಿ ಆತ್ಮಜ್ಯೋತಿಯನ್ನ ಕಾಣುವಂಥವನಾದನು. ಕೋಟಿ ಸೂರ್ಯರಿಗಿಂತಲೂ ಅಧಿಕ ತೇಜೋಮಯವಾದ
ಆತ್ಮಜ್ಯೋತಿಯು ಅವನಿಗೆ ತನ್ನ ಸ್ವರೂಪವಾಗಿ ವಿರಾಜಿಸುತ್ತಿತ್ತು. ಆ ನಂತರ ಅದರೊಳಗ ಐಕ್ಯತ್ವವನ್ನ ಹೊಂದಿ ಶ್ವೇತರಜ್ಞಪ್ತಿಯನ್ನ ಮರೆಯುವಂಥವನಾದ ಶರಣನು ಕ್ಷಣ ಮಾತ್ರ ಆ ಸ್ವರೂಪದಲ್ಲಿದ್ದು ಕೂಡಲೇ ಶರೀರ ಸ್ಮೃತಿ ಬಂದ ಹೊರಗೆ ಜಗತ್ತನ್ನ ನೋಡುವಾಗ ಎಲ್ಲ ವಸ್ತುಗಳು ಪಲ್ಲಟವಾಗಿ ಕಾಣ್ತಾನ. ಆ ಜ್ಯೋತಿಯೇ ಎಲ್ಲೆಲ್ಲಿಯೂ ಕಾಣಿಸ್ತಿತ್ತು. ಜಗವೆಲ್ಲ ತಾನೇ ಅಂತೇಳಿ ಭಾವಿಸ್ತಿದ್ದು ತಾನು ಗುರುವಿಗೆ ಬೇರೆ ಇದ್ದಂತೆ ಕಾಣಿಸ್ಲೇ ಇಲ್ಲ. ಸರ್ವತ್ರದಲ್ಲಿ ತಾನೇ ತುಂಬಿದ್ದ ಸಾಕ್ಷಿತ್ವದಿಂದ ಉಳಿದ ಜಗವನ್ನ ದಿಟ್ಟಿಸಿ ನೋಡಲಾಗಿ ದೃಶ್ಯವೆಲ್ಲ ಅದೃಶ್ಯವಾಗಿ ತಾನೊಬ್ಬನೇ ಅಭಂಗನಾಗಿದ್ದ. ಇದೇ ತನ್ನ ಪೂರ್ಣ ಸ್ವರೂಪ ಅಂತೇಳಿ ತಿಳ್ಕೊಂಡ. ಇಂಥ ಸ್ವರೂಪ ಜ್ಞಾನವನ್ನ ಸದ್ಗುರು ವರನ ಕೃಪೆಯಿಂದ ಶರಣನಿಗೆ ಪ್ರಾಪ್ತಿ ಮಾಡಿಕೊಟ್ಟಾಗ ಆ ಶರಣನು ನಾನು ಧನ್ಯನಾದೆನು, ಇಂಥ ಆನಂದಕ್ಕಿಂತ ಅಧಿಕವಾದ ಆನಂದ ಈ ತ್ರಿಭುವನದಲ್ಲಿ ಇಲ್ಲ, ಗುರುವರನ ಕೃಪೆಯಿಂದ ಆನಂದದ ಖನಿಯನ್ನೇ ನನಗೋಸ್ಕರ ತೆರೆದುಕೊಟ್ಟ ಅಂಥೇಳಿ ಸ್ತುತಿಸ್ತಾನ. ಆಮೇಲೆ ಸದ್ಗುರುಗಳು ಆತನನ್ನ ಕುರಿತಂತಾರ, ನಾನೀಗ ನಿನಗೋಸ್ಕರ ಏನು ಹೇಳುವೆನು ಅದನ್ನ ಮನಸ್ಸಿನೊಳಗ ದೃಢವಾಗಿ ಹಿಡಿಬೇಕು. ಈ ಸ್ವರೂಪ ಧ್ಯಾನವನ್ನ ಹಗಲು ರಾತ್ರಿ ಮಾಡಬೇಕು. ಮತ್ತ ವಿಷಯ ಚಿಂತನೆಯನ್ನ ಬಿಟ್ಬಿಡು. ನಾನು ಜ್ಞಾನಿಯಾದೆ, ಇನ್ನು ವಿಷಯಗಳಿಂದ ಭಯವಿಲ್ಲ ಅಂತೇಳಿ ತಿಳಿದ ನೀನು ವಿಷಯಗಳನ್ನ ಸ್ವೀಕರಿಸಿದಿ ಅಂದ್ರ ನಿಶ್ಚಯವಾಗಿ ನೀನು ಸ್ವರೂಪ ಸ್ಥಿತಿಯಿಂದ ಪತನ ಹೊಂದಿ ಸ್ವರೂಪ ಜ್ಞಾನಕ್ಕೆ ಆವರಣ ಮಾಡಿಕೊಳ್ತಿ. ಕಣ್ಣುಗಳಿಂದ ಏನೇನು ವಿಷಯಗಳನ್ನ ಕಾಣುವೆಯೋ ಅವುಗಳನ್ನ ಸೋಹಂ ಭಾವದ ಬಲದಿಂದ ನಿರ್ವಿಷಯಗಳನ್ನಾಗಿ ಮಾಡಿ ಹೊರಗೆ ಎಲ್ಲ ವಸ್ತುಗಳಲ್ಲಿ ಅದ್ವಯನಾದ ಅವಶಿಷ್ಯ ಆತ್ಮನನ್ನೇ ಕಾಣುವಂಥವನಾಗು. ಅಂತರ್ವಿಷಯಗಳು ಸೂಕ್ಷ್ಮವಾಗಿರುವುದರಿಂದ ನಿರಸನ ಮಾಡುವುದು ಅತ್ಯಂತ ಕಠಿಣವಾಗಿರ್ತದ. ಅವಕ್ಕಾದ್ರೂ ಏನೂ ಉಪಾಯ ಮಾಡತಕ್ಕಂತ ಹೇಳಿ ಹೇಳ್ತಾನೆ. ಕೇಳು, ಸದ್ಗುರು ರೂಪದ ಮೇಲೆ ಸೋಹಂ ಭಾವವನ್ನ ಪ್ರಯೋಗಿಸುವುದು ಅತಿ ಸುಲಭವಾಗಿರುವುದು. ಅದನ್ನ ಸಾಧಿಸಿದ ಮೇಲೆ ಮನಸ್ಸಿನೊಳಗ ಏನೇನು ವಿಷಯಗಳು ಬರ್ತಾವೋ ಅವೆಲ್ಲ ಸದ್ಗುರು ರೂಪ ಅಂತೆ ತಿಳಿಯತಕ್ಕದ್ದು. ಸದ್ಗುರು ರೂಪವೆಂದು ಭಾವಿಸಲ್ಪಟ್ಟ ವಿಷಯಗಳನ್ನ ಸೋಹಂ ಭಾವದಿಂದ ಆತ್ಮರೂಪಗಳಂತೇಳಿ ನಿರ್ಧರಿಸಿದ್ದ ಆದ್ರ ಆಂತರ್ಯದೊಳಗ ನಿರ್ವಿಕಲ್ಪ ಸ್ವರೂಪವನ್ನ ಕಾಣುವಿ. ಮತ್ತ ಹೊರಗೂ ಅದೇ ಪ್ರಕಾರ ಎಲ್ಲ ವಸ್ತುಗಳನ್ನ ನೋಡ್ತಿ. ಇಂಥ ಗಹನವಾದ ಬೋಧವನ್ನ ಶರಣನು ಏಕಾಗ್ರ ಚಿತ್ತದಿಂದ ಶ್ರವಣ ಮಾಡಿ ಅಂತಾನ, ಹೇ ಸದ್ಗುರುನಾಥ, ನಿನ್ನ ಕೃಪೆಯಿಂದ ನಾನು ಧನ್ಯನಾದೆನು, ತ್ರಿವಾರ ಧನ್ಯನಾದೆನು. ಶರಣನ ಶರೀರವು ಪತನದಿಂದ ಜರ್ಜರವಾಗಿತ್ತು. ಆದರೆ ಸದ್ಗುರುಗಳು ಅದನ್ನ ಹಸ್ತಸ್ಪರ್ಶ ಮಾತ್ರದಿಂದ ಯಥಾಪೂರ್ವ ಸಶಕ್ತ ಮಾಡಿದರು. ಕೂಡಲೇ ಶರಣನು ಎದ್ದು ತನ್ನ ಮಸ್ತಕವನ್ನ ಬಹು ಪ್ರೇಮಯುಕ್ತನಾಗಿ ಸಿದ್ಧ ಚರಣಗಳಲ್ಲಿ ಇಡುವಂಥವನಾದ. ಸದ್ಗುರುಗಳು ತಮ್ಮ 2 ಹಸ್ತಗಳಿಂದ ಆ ಶರಣನನ್ನ ಎಬ್ಬಿಸಿ ಮಠಕ್ಕ ಕರೆದುಕೊಂಡ ಹೋಗುವಂಥವರಾದರು. ಅಲ್ಲಿ ಶರಣಪ್ಪನಿಗೆ ಸ್ನಾನ ಮಾಡಿಸಿ ಸದ್ಗುರುಗಳು ಆತನನ್ನ ಕರೆದುಕೊಂಡ ಭೋಜನಕ್ಕ ಕುಳಿತರು. ತಮ್ಮ ಹಸ್ತದಿಂದ ಶರಣಪ್ಪನ ಮುಖದೊಳಗ ಪ್ರೇಮ ಗ್ರಾಸವನ್ನ ಹಾಕಿ ಆತನಿಗೆ ಆನಂದ ತೃಪ್ತಿಯನ್ನ ಉಂಟು ಮಾಡುವಂಥವರಾದರು. ಒಂದಾನೊಂದು ದಿವಸ ಒಬ್ಬ ಗೃಹಸ್ಥನು ಸಿದ್ಧಾಶ್ರಮಕ್ಕೆ ಬಂದ ಸದ್ಗುರುಗಳಿಗೆ ನಮಸ್ಕಾರ ಮಾಡಿ ಸದ್ಗುರುಗಳು ಆತನಿಗೆ ಬಂದಂತ ಕಾರಣವನ್ನ ಕೇಳುವಂಥವರಾದರು. ಆಗ ಗೃಹಸ್ಥನಂತಾನ, ನಾನು ವಿಜಾಪುರ ವಾಸಿಯು, ಷಣ್ಮುಖ ಸ್ವಾಮಿಯವರ ಸನ್ನಿಧಿಯಲ್ಲಿರ್ತೇನೆ. ತಮ್ಮ ದರ್ಶನೋತ್ಸುಕವಾಗಿ ಇಲ್ಲಿಗೆ ಬಂದಿದ್ದೇನೆ. ನನಗೆ ನಿಮ್ಮಲ್ಲಿರುವ ಶರಣಪ್ಪನ ಪರಿಚಯ ಐತಿ. ತಮ್ಮ ಶಿಷ್ಯನಾದ ಈ ಶರಣಪ್ಪನು ಬಾಲ್ಯಾವಸ್ಥೆಯಿಂದ ಷಣ್ಮುಖ ಸ್ವಾಮಿಗಳವರ ಹತ್ತಿರ ಇರ್ತಿದ್ದ. ವಿಜಾಪುರದಿಂದ ಈತ ಇಲ್ಲಿಗೆ ಬಂದಿದ್ದಾನ. ಈಗ 12 ವರ್ಷಗಳ ಹಿಂದೆ ಷಣ್ಮುಖ ಸ್ವಾಮಿಯವರು ಒಂದಿನ ರಾತ್ರಿ ಕಾಲದಲ್ಲಿ ನಿದ್ದೆ ಮಾಡುವಾಗ ನೀವು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅಂದದ್ದೇನೆಂದ್ರ, ನಾಳೆ ಪ್ರಾತಃ ಕಾಲದಲ್ಲಿ ನಿಮಗ ಒಂದು ಕೂಸು ಸಿಗ್ತದ. ಆ ಕೂಸನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ನೀವು ಅವಶ್ಯವಾಗಿ ವ್ಯವಸ್ಥೆ ಮಾಡಬೇಕು. ಈ ಪ್ರಕಾರ ನೀವು ಅವರಿಗೆ ಹೇಳಿ ಅದೃಶ್ಯರಾದ್ರಿ.
ಆ ಕೂಡಲೇ ಷಣ್ಮುಖ ಸ್ವಾಮಿಯವರು ಎಚ್ಚೆತ್ತು ನೋಡುವಾಗ ಅಂಧಕಾರ ಇದ್ದಲ್ಲಿ ದಿವ್ಯ ಪ್ರಕಾರ ಕಾಣ್ತಿತ್ತು. ಕೂಡಲೇ ಆ ಪ್ರಕಾಶವು ಕುಂದಿ ಕತ್ತಲು ವ್ಯಾಪಿಸಿತು. ಮರುದಿವಸ ಷಣ್ಮುಖ ಸ್ವಾಮಿಯವರು ಪ್ರಾತಃ ಕಾಲದಲ್ಲಿ ಎದ್ದ ದಿನಚರ್ಯದಂತ ಪುಷ್ಪವಾಟಿಕೆಯೊಳಗ ಹೋದ ಕೂಡಲೇ ಅಲ್ಲಿ ಒಂದು ವಿಶೇಷ ಚಮತ್ಕಾರವನ್ನ ಕಂಡ ಆಶ್ಚರ್ಯಭರಿತರಾದರು. ಹೂವಿನ ಗಿಡದ ಬುಡಕ್ಕ ಶುಭ್ರ ವಸ್ತ್ರದಿಂದ ಸುತ್ತಲ್ಪಟ್ಟ ಮಲಗಿರುವ ಒಂದು ಸುಂದರ ಮಗುವನ್ನ ನೋಡುವಂಥವರಾದರು. ಅದನ್ನ ಮಹಾತ್ಮರು ಅತ್ಯಂತ ಆನಂದ ಭರಿತರಾಗಿ ಆ ಮಗುವನ್ನ ಎತ್ಕೊಂಡ್ರು. ಆಶ್ಚರ್ಯಚಕಿತರಾಗಿ ಆ ಕೂಸನ್ನ ತೆಗೆದುಕೊಂಡ ಮಠದೊಳಗೆ ಬಂದ್ರು. ಅದನ್ನ ನೋಡಿ ಅದರ ವೃತ್ತಾಂತವನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ಬಹಳ ಆಶ್ಚರ್ಯ ಪಡುವಂಥವರಾದರು. ಅದೇ ಸಮಯದೊಳಗ ಅಲ್ಲೇ ಇರ್ತಿದ್ದ ನನ್ನನ್ನ ಸ್ವಾಮಿಯವರ ನೋಡಿ, ಈ ಕೂಸನ್ನ ನಿನ್ನ ಬಾಲಕನಂತ ತಿಳ್ಕೊಂಡ ಜತನ ಮಾಡ, ಮತ್ತ ನೀನು ನಿತ್ಯದಲ್ಲಿ ವೇದಾಂತ ಶ್ರವಣಕ್ಕೋಸ್ಕರ ಮಠಕ್ಕ ಬರುವಾಗ ಈತನನ್ನ ಕರ್ಕೊಂಡು ಬಾ ಅಂಥೇಳಿ ಹೇಳಿದ್ರು. ನನ್ನ ಮನೆಯು ಮಠದ ಸಮೀಪವೇ ಇತ್ತು. ಅಲ್ಲಿ ಈವರೆಗೂ ನಮ್ಮ ಸುಪುತ್ರನೆಂದ ಭಾವಿಸಿ ಈತನನ್ನ ರಕ್ಷಿಸಿದೆನು. ಈಗ ಇವನು ನಮ್ಮನ್ನ ಬಿಟ್ಟ ಬಂದಿರ್ತಾನ. ವಿಜಾಪುರದಲ್ಲಿ ಷಣ್ಮುಖ ಸ್ವಾಮಿಯವರ ಸನ್ನಿಧಿಯಲ್ಲಿ ಈತನಿಗೆ ನಿತ್ಯ ಶ್ರವಣ ಘಟಿಸ್ತಿತ್ತು. ಮತ್ತ ರಾತ್ರಿ ಹಗಲು ಈತನ ಕಾಲವು ಸತ್ಸಂಗದಲ್ಲಿಯೇ ಹೋಗ್ತಿತ್ತು. ಒಂದಿನ ಪ್ರಾತಃ ಕಾಲದಲ್ಲಿ ಈತ ಕಾಣದೆ ಹೋಗಿ ಎಲ್ಲೆಲ್ಲಿ ಹುಡುಕಿದರೂ ಸಿಗಲಿಲ್ಲ. ಅನಂತರ ಇಲ್ಲಿ ನಿಮ್ಮ ಚರಣಗಳಿಗೆ ಬಂದ ಪ್ರಾಪ್ತನಾಗಿರುವನೆಂಬ ವಾರ್ತೆ ಕೇಳಿ ಇಲ್ಲಿಗೆ ಬರಲು ಇಲ್ಲಿರುವನೆಂಬ ವಾರ್ತೆಯು ಸತ್ಯ ಆಯಿತು. ಮತ್ತು ನನ್ನ ಮನಸ್ಸಿಗೆ ಬಹಳ ಆನಂದ ಆಯಿತು. ಈಗ ಈತನನ್ನ ನನ್ನ ಅಧೀನ ಕೊಡಬೇಕಾಗಿರ್ತದ. ಈ ಪ್ರಕಾರ ಆ ಗೃಹಸ್ಥನು ಅಂದ. ಕೇಳಿ ಸದ್ಗುರುನಾಥರು ಶರಣಪ್ಪನಿಗೆ, ನೀನು ಇವರು ಕೂಡ ಹೋಗ್ತೀಯೇನು ಅಂತೇಳಿ ಕೇಳಿದಾಗ ಶರಣಪ್ಪ, ನನಗ ಲೌಕಿಕ ಜನರ ಸಂಗತಿ ಎಂಬುದು ದೊಡ್ಡ ವಿಪತ್ತು ಅನ್ನಿಸ್ತದ. ನಿಮ್ಮ ಚರಣಗಳಲ್ಲಿ ಪ್ರಾಣವನ್ನಾದರೂ ತ್ಯಜಿಸ್ತನ ಹೊರತು ಇಲ್ಲಿಂದ ಬಿಟ್ಟು ಹೋಗಲಾರೆ ಅಂಥೇಳಿ ಸದ್ಗದ್ದಿತನಾಗಿ ಅಂದ. ಇದನ್ನು ಕೇಳಿ ದಯಾಳುವಾದ ಸದ್ಗುರು ರಾಯರು ಬಂದವನಿಗೆ ಅತಿ ಉದಾರರಾಗಿದ್ದು ಅಂತಾರೆ, ಹೇ ಗೃಹಸ್ಥನೇ, ಈತನ ನಿರ್ಧಾರವನ್ನ ನೋಡು. ಆಗ ಆತ ಅಂತಾನ, ಹಾಗಾದ್ರೆ ಈ ಶರಣಪ್ಪನನ್ನ ಕರೆದುಕೊಂಡು ಹೋಗುವ ನನ್ನ ಆಗ್ರಹವಿಲ್ಲ. ಈತನು ಧನ್ಯನು, ನಿಮ್ಮ ಚರಣಗಳಲ್ಲಿಯೇ ಇರಲಿ, ಅದರಿಂದ ನಮಗಾದರೂ ಆನಂದ ಇರ್ತದ. ಹೀಗಂಥೇಳಿ ಆ ಗೃಹಸ್ಥನು ಸದ್ಗುರುನಾಥನಿಗೆ ನಮನ ಮಾಡಿ ತನ್ನ ಸ್ವಗ್ರಾಮಕ್ಕ ಹೊರಟು ಹೋದ. ಆ ಸಮಯದೊಳಗ ಶರಣಪ್ಪನು ಆತನ ಹತ್ತಿರ ಬಂದ ನಮಸ್ಕಾರ ಮಾಡಿ ಆತನ ಕೂಡ ಅಪರಾಧ ಕ್ಷಮ ಮಾಡಬೇಕಾಗಿ ದೈನ್ಯ ಭಾವದಿಂದ ಪ್ರಾರ್ಥಿಸ್ತಿದ್ದಾಗ ಆ ಗೃಹಸ್ಥನು ಶರಣಪ್ಪನಿಗೆ ಆಶೀರ್ವಾದ ಮಾಡಿ ಹೊರಟು ಹೋದ. ಹಿಂದಿನ ಅಧ್ಯಾಯದೊಳಗ ಹಿಂಗೇಳಿತ್ತು, ದಾನವಗೆ ಸ್ವಪ್ನದಲ್ಲಿ ಸಿದ್ಧಾರೂಢರು ಬಂದ ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸನ್ನ ತೆಗೆದುಕೊಂಡು ಹೋದ್ರು. ಅದೇ ಮಗುವನ್ನ ಸದ್ಗುರುಗಳು ಷಣ್ಮುಖ ಸ್ವಾಮಿಯವರಿಗೆ ಕೊಟ್ಟು 12 ವರ್ಷ ತನಕ ಆ ಹುಡುಗನಿಗೆ ಸತ್ಸಂಗದಲ್ಲಿ ಇಡುವ ವ್ಯವಸ್ಥೆ ಮಾಡುವಂಥವರಾದರು. ಪೂರ್ವ ಜನ್ಮದ ತಪೋಬಲದಿಂದಲೂ ಈ ಜನ್ಮದ ಸತ್ಸಂಗದ ಮಹಿಮೆಯಿಂದಲೂ ಆ ಬಾಲಕನಿಗೆ ತೀವ್ರ ವೈರಾಗ್ಯವು ಪ್ರಾಪ್ತವಾಗಿ ಹೊರಟು ಬಂದ. ಆತನು ಸಿದ್ಧಾರೂಢ ದತ್ತನಾಗಿರುವುದರಿಂದ ಕಟ್ಟ ಕಡೆಗೆ ಆತನ ಚರಣಗಳಿಗೆ ಪ್ರಾಪ್ತನಾಗಿ ಅಮಲವಾದ ಬ್ರಹ್ಮವನ್ನ ತಿಳಿದು ಧನ್ಯನಾದ. 30ನೆಯ ಅಧ್ಯಾಯದಲ್ಲಿ ಲಕ್ಷಾರ್ಥ ಹೇಳಿತ್ತಲ್ಲ, ಜ್ಞಾನ ಪುತ್ರನನ್ನು ಸದ್ಗುರುರಾಯನು ವಿಷಯ ಸಂಗತಿಯೊಳಗಿಂದ ಗುಪ್ತ ಮಾಡಿ ಸತ್ಸಂಗತಿಯೊಳಗೆ ಒಯ್ದು ಇಡುವಂಥವನಾದನು. ಅಲ್ಲಿ ಜ್ಞಾನಪುತ್ರನು ನಿರ್ಮಲನಾಗಿ ಬೆಳೆದು ಸದೃಢನಾದ ಮೇಲೆ ಸದ್ಗುರು ಕಡೆಗೆ ಬಂದ ಗುರುಕೃಪೆಯಿಂದ ಸ್ವರೂಪವನ್ನು ತಿಳಿದು ಕೂಡಲೇ ಧನ್ಯನಾದನು ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಸುರಸವಾದ ಈ 31ನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ